ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಅದ್ದೂರಿಯಿಂದ ನಡೆದಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಗ್ರಾಮದಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು 4 ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಕೆಂಬಾವಿ ಗ್ರಾಮದ ಎಕ್ಸಾಮ್ ಸೆಂಟರ್ಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕಲ್ಪಿಸಿದ್ದಾರೆ. ಯಾವುದೇ ರೀತಿಯ ನಕಲು ನಡೆಯದ ಹಾಗೆ ಗಸ್ತು ತಿರುಗುತ್ತಿದ್ದಾರೆ ಮತ್ತು ಎಕ್ಸಾಮ್ ಸೆಂಟರ್ನಿಂದ 200 ಮೀಟರ್ ವರೆಗೆ ಪಾಟಿಪುರ ಸೆಕ್ಷನ್ ಜಾರಿ ಮಾಡಿ ಮತ್ತು ಜೆರಾಕ್ಸ್ ಮುಚ್ಚಿಸಿ ಬಿಗಿ ಬಂದೋಬಸ್ತನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ. ವರದಿ ಹನುಮಂತರಾಯಗೌಡ, ನ್ಯೂಸ್ 26 ಕನ್ನಡ, ರಾಯಚೂರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಗ್ರಾಮದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಸೆಂಟರಲ್ಲಿ ಇದ್ದೀವಿ. ನಾವು ಕೆಂಬಾವಿ ಸರ್ಕಾರಿ ಸಹಿತ ಪದವಿ ಪೂರ್ವ ಕಾಲೇಜು ಕೆಂಬಾವಿಯಲ್ಲಿದ್ದೇವೆ. ನಾವು ಬಾಲಕರ ಹೈಸ್ಕೂಲ್ ಇದು. ಬಾಲಕರ ಹೈಸ್ಕೂಲಲ್ಲಿ ಯಾವ ರೀತಿಯಿಂದ ಎಕ್ಸಾಮ್ ನಡೆಸಿದ್ರೆ ನೋಡ್ತಾ ಇರ್ಬೋದು ನೀವು. ಆರಕ್ಷಕರು ಇಲ್ಲಿ ನೋಡಿ, ಆರಕ್ಷಕರು ಯಾವ ಬಿಗಿ ಬಂದೋಬಸ್ತಿನಿಂದ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ನಕಲು ಮಾಡಲು ನಾವು ಬಿಡುವುದಿಲ್ಲ. ನಾವು ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಸಾರ್ವಜನಿಕ ತೊಂದರೆ ಮಾಡದಾಗೆ ಅವರಿಗೆ ಉತ್ತಮ ರೀತಿಯಿಂದ ಎಕ್ಸಾಮ್ ಬರ್ತೇವೆ ನಾವು ಅಂತ ಹೇಳ್ತಿದ್ರೆ ಇಲ್ಲಿ ಬನ್ನಿ. ಇಲ್ಲಿ ಆರಕ್ಷಕರು ಯಾವ ರೀತಿಯಿಂದ ಇಲ್ಲಿ ಬನ್ನಿ. ಇಲ್ಲಿ ಆರಕ್ಷಕರು ಮಾತಾಡ್ತಾನೆ. ನಮಸ್ಕಾರ ಸರ್, ತಮ್ಮ ಹೆಸರೇನು ಅಂತ ಸರ್? ಎಕ್ಸಾಮ್ ಸೆಂಟ್ರಲ್ಲಿ ಯಾವ ರೀತಿಯಿಂದ ಬಂದೋಬಸ್ತ್ ಕೈಗೊಂಡಿದ್ದಾರೆ ನೀವು? ಬಂದೋಬಸ್ತ್ ಮಾಡ್ತಿದ್ದೀವಿ ಹೇಳ್ತಾ ಇದ್ರೆ ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳು ಕಟ್ಟಪ್ಪಣೆ ಮಾಡಿದ್ದಾರೆ. ನಮಗೆ ಎಕ್ಸಾಮ್ ಸ್ವತಂತ್ರವಾಗಿ ನಡೆಯಲಿ, ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಾಗೆ ನೀವು ಬಂದೋಬಸ್ತ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು. ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಕ್ಸಾಮ್ ಸೆಂಟರ್ ಯಾವ ರೀತಿಯಿಂದ ಇದೆ. ಎಕ್ಸಾಮ್ ಸೆಂಟರ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಿಂದ ಎಕ್ಸಾಮ್ ಸೆಂಟರ್ ತೋರಿಸ್ತೀನಿ ನಾವು ನೋಡಿ. ಎಕ್ಸಾಮ್ ಸೆಂಟರ್ ಯಾವುದು ಮತ್ತೆ ಇಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು, ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಎಕ್ಸಾಮ್ ಡ್ಯೂಟಿಗೆ ಹಾಕಿದ್ದಾರೆ. ಅವರು ಯಾವ ರೀತಿಯಿಂದ ಇಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರೇನು? ಸರ್, ಮಕ್ಕಳಿಗೆ ನೀವು ಯಾವ ರೀತಿಯಿಂದ ಏನು ತಲೆ ಸುತ್ತು ಅಥವಾ ಏನೋ ಬಂತು ಯಾವ ನಿಮ್ಮಲ್ಲಿದೆ? ಇಲ್ಲಿ ನೋಡ್ತಾ ಇರ್ಬೋದು ನಾವು. ಮಕ್ಕಳಿಗೆ ತಲೆ ಸುತ್ತು ಬರಲಿ ಅಥವಾ BP ಲೋ ಆಗಲಿ ಏನೇ ಒಂದಾಗಲಿ ನಾವು ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕೆಯಾಗಿ ಆರೋಗ್ಯ ಕಿಟ್ಗಳನ್ನು ನಾವು ತಂದಿದ್ದೇವೆ. ಮಕ್ಕಳಿಗೆ ನಾವು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಿದ್ದೇವೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.